ಮುತ್ತೂರು ರಸ್ತೆ ಅಂತೇಳಿ ಆಪಾದನೆ ಮಾಡ್ತಾ ಇದ್ದಾರಲ್ಲ, ಮುತ್ತೂರು ರಸ್ತೆಗೆ ಮುತ್ತೂರು ಹಾಗೂ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾನು ಇಂಡವಾಡಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷನ ಉಪಾಧ್ಯಕ್ಷನೆಲ್ಲ ಆಗಿದ್ರಿ. ಪ್ರತಿಯೊಂದು ಗ್ರಾಮಕ್ಕೂ ಎಲ್ಲ ಕಾಂಕ್ರೀಟ್ ರಸ್ತೆಗಳಿಂದ ಇರ್ಬೋದು, ಡಾಂಬರೀಕರಣ ರಸ್ತೆಗಳಿರ್ಬೋದು, ಐಮಾಸ್ ಲೈಟ್ಗಳಿರ್ಬೋದು, ಎಲ್ಲ ಕಾಮಗಾರಿಗಳು ಶಿವಣ್ಣವರ 2013ರಿಂದ 2026 ಇದುವರೆಗೂ ಈ ಅಪ್ಡೇಟ್ವರೆಗೂ ಅವ್ರ ಕಾಲಾವಧಿಯಲ್ಲಿ ಎಲ್ಲ ಕಾಮಗಾರಿಗಳಾಗಿರೋದು. ಈಗ ಮೊನ್ನೆ ಆ ಭಾಗದ ಜನರು ರಸ್ತೆ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಮೆಟ್ಲಿಂಗ್ ಮಾಡಿಸ್ಕೊಡ್ತಾರೆ, 2 ಟೈಮ್ ಇರೋ ಬಸ್ಸನ್ನು 3 ಟೈಮ್ ಮಾಡಿಸ್ಕೊಡ್ತಾರೆ. ಅವೆಲ್ಲ ನಿಮ್ಗೆ ಕಣ್ಣು ಕಾಣಿಸಲ್ಲ. ನಿಮ್ಮ ಮೇಲೆ ಆ ಸ್ಥಳೀಯರು ಜಮೀನು ತೊಗೊಂಡ್ಬಿಟ್ಟು ಕಾಂಪೌಂಡ್ ಬಿಟ್ಟಿಲ್ಲ ಅಂತ ಆಪಾದನೆ ಮಾಡಿ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಅದನ್ನ ಯಾಕೆ ನೀವು ಹೇಳಲ್ಲ? 18 ಅಡಿ ರೋಡ್ ಇರೋದು 3 ಅಡಿ ರೋಡ್ ಹಾಕ್ಕೊಂಡ್ಬಿಟ್ಟಿದ್ದೀರ ಅಂತ ಎಲ್ಲ ಆಪಾದನೆ ಮಾಡ್ತಾರೆ. ಅದನ್ನ ಯಾಕೆ ನೀವು ಹೇಳೋದಿಲ್ಲ? ನೀವು ಬಿ ಜೆ ಪಿಗೆ ಬಂದಿರಲ್ಲ, ಬಂದ ಮೇಲೆ ಯಾಕೆ 2 ಗುಂಪುಗಾರಿಕೆ ಆಗುತ್ತೆ? ಈಗ ಇವರು ನಮ್ಮ ಶಾಸಕರ ಮೇಲೆ ಆಪಾದನೆ ಮಾಡೋದಕ್ಕೆ ಮುಂಚೆ ನೀವು ಬಿ ಜೆ ಪಿನಲ್ಲಿದ್ದಾಗ ನಿಮ್ಮ ಒಂದು ಗುಂಪುಗಾರಿಕೆ ಏನೇನಾಗಿದೆ ಅಂತ ಗೊತ್ತು ತಾನೆ ಎಲ್ಲರಿಗೂ. ನೀವೊಂದು XMLA ಕ್ಯಾಂಡಿಡೇಟ್ ಆಗಿ ನಿಮ್ಮಿಂದ ಬಿ ಜೆ ಪಿನಲ್ಲಿ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ? ನೀವು ನಾರಾಯಣಸ್ವಾಮಿ ಅಣ್ಣವರು ಬಂದ ಮೇಲೆ ಅವ್ರಿಗೆ ಟಿಕೆಟ್ ಆಗ್ತೈತೆ ಅಂತ ಆಪಾದನೆ ಇಟ್ಕೊಂಡು ನಾನು ಟಿಕೆಟ್ ತಪ್ತೈತೆ, ನಾನು ಸೋಲ್ತೀನಿ ಅಂತ ಭೀತಿನಲ್ಲಿ ಇಲ್ಲ ಸಲ್ಲೋದು ಆರೋಪಗಳನ್ನ ಯಾಕೆ ನೀವು ಶಾಸಕರ ಮೇಲೆ ಮಾಡ್ತೀರಾ? ಶಾಸಕರ ಸಾಧನೆ ಏನು, ನಿಮ್ಮ ಸಾಧನೆ ಏನು ಅಂತೇಳಿ ಬಹಿರಂಗವಾಗಿ ಚರ್ಚೆಗೆ ಬನ್ನಿರಿ. ವಿತ್ತು ಡಾಕ್ಯುಮೆಂಟ್ ಸಮೇತ ನಾವು ಬರ್ತೀವಿ, ನೀವು ಬರ್ತೀರಿ, ಬಹಿರಂಗವಾಗಿ ಚರ್ಚೆಗೆ ಬನ್ನಿ. ನೀವು ದಯವಿಟ್ಟು ಮಾಧ್ಯಮ ಮಿತ್ರರು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮನ್ನು ಪ್ರಶ್ನೆ ಮಾಡಿದಾಗ ನಿಮ್ಮ ಹಳೆ ಇತಿಹಾಸದಲ್ಲಿ 20 ವರ್ಷದ ಕಾಲಾವಧಿಯಲ್ಲಿ ನೀವೇನು ಅಭಿವೃದ್ಧಿ ಮಾಡಿದರೆ, ಶಿವಣ್ಣವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಕಾರ್ಯಕರ್ತರು ಬಹಿರಂಗವಾಗಿ ಚರ್ಚೆಗೆ ಬರೋಕೆ ಹಿಡಿದ್ದಾರೆ, ನೀವು ಬಹಿರಂಗವಾಗಿ ಚರ್ಚೆಗೆ ಬರೋಣ ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಿ ನಾವು ವಿತ್ತು ಏನು ಅವರ ಅಂಕಿಅಂಶಗಳ ಪ್ರಕಾರ ನಾವು ಬರ್ತೀವಿ, ಅವರು ಬರಲಿ, ಬಹಿರಂಗವಾಗಿ ಚರ್ಚೆ ಮಾಡೋಣ. ಅದನ್ನು ಬಿಟ್ಬಿಟ್ಟು ಇಲ್ಲ ಸಲ್ಲೋದು ಆರೋಪಗಳು. ಈಗ ಆನೇಕಲ್ ತಾಲೂಕಿನಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಮು 2,000 ಕೋಟಿ ಅನುದಾನದಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗ್ತಾ ಇರ್ತೈತೆ. ಅದ್ರ ಜೊತೆಗೆ ಆ ಭಾಗಕ್ಕೆ ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕಂತ ವಿಶೇಷವಾಗಿ ಮೆಟ್ರೋ ಕಾಮಗಾರಿನೂ ತಂದಿದ್ದಾರೆ. ಮೆಟ್ರೋ ಕಾಮಗಾರಿ ಗೊಟ್ಟಿಗೆರೆಗೆ ಅಂತ ಇರೋದು, ಗೊಟ್ಟಿಗೆರೆಯಿಂದ ಇಂಡ್ಲವಾಡಿ ಹೌಸಿಂಗ್ ಬೋರ್ಡ್ವರೆಗೂ ಬರಬೇಕನ್ನೋ ಒಂದು ಇದರಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ. ಬೊಮ್ಮಸಂದ್ರಕ್ಕೆ ಇರೋದು ಹತ್ತಿಬಲ್ಲೆ ಸರ್ಜಾಪುರ ಈ ಮಾರ್ಗವಾಗಿ ಮೆಟ್ರೋ ಬರಬೇಕಂತ ಇದೆಲ್ಲ ಅಭಿವೃದ್ಧಿ ಅಲ್ಲ. ಈಗ ಯಾರೋ ಹೋಗಿ ಆಕ್ಸಿಡೆಂಟ್ ಆಗಿಬಿಟ್ಟು ಸತ್ತೋಗೋದು ಲಾರಿ ಹಚ್ಚೋದಕ್ಕೂ ಶಿವಣ್ಣವ್ರಿಗೆ ಏನು ಸಂಬಂಧ? ಈಗ ರೋಡಲ್ಲಿ ಯಾರನ್ನ ಹೋಗಿ ಯಾರು ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಅದಕ್ಕೆ ಸ್ಥಳೀಯ ಶಾಸಕರು ಹೊಣೆನಾ? ಯಾರು ಆಕ್ಸಿಡೆಂಟ್ ಆಗ್ತಾ ಇರ್ತಾರೆ, ಅನಿವಾರ್ಯ ಕಾರಣದಿಂದ ಆಗ್ತೈತೆ. ಅದಾದಾಗ ಎಲ್ಲರಿಗೂ ಸಂತಾಪವನ್ನು ಸೂಚಿಸಬೇಕಾಗಿರೋಂಥ ಕರ್ತವ್ಯ. ಎಲ್ಲ ಸತ್ರೇನೂ ಯಾರು ಸತ್ರೇನೂ ಆ ವಿಚಾರವಾದ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಅದನ್ನು ನಾವು ಇಟ್ಕೊಂಡು ಯಾಕೆ ರಾಜಕೀಯ? ಈಗ ಅದಕ್ಕೆ ಮುಂಚಿತವಾಗಿ ನಿಮ್ಮ ಸಾಧನೆ ಏನು, ನಮ್ಮ ಶಾಸಕರ ಸಾಧನೆ ಏನು? ಬನ್ನಿ, ಬಹಿರಂಗವಾಗಿ ಚರ್ಚೆಗೆ ಬರ್ರಿ, ಒಂದು ವೇದಿಕೆ ಸೃಷ್ಟಿ ಮಾಡಿ ನಾವು ಬರೋದಕ್ಕೆ ರೆಡಿ ಇದ್ರೆ ನೀವು ಯಾವ ಡೇಟ್ ನಿಗದಿಪಡಿಸಿರೋ ನಿಮ್ಮ ಮಾಧ್ಯಮದವರೇ ಪಡಿಸ್ರಿ. ಮುಂದಿನ ದಿನಗಳಲ್ಲಿ ದಯವಿಟ್ಟು ನೀವು ಇಲ್ಲ ಸಲ್ಲದ ಆರೋಪಗಳನ್ನ ದಯವಿಟ್ಟು ನಿಲ್ಲಿಸಬೇಕಿಲ್ಲ ಅಂತಂದರೆ ಈ ರೀತಿ ನೀವು ಮಾಡಿದೆ ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಗ್ರವಾದಂಥ ಪ್ರತಿಭಟನೆ ಮಾಡಿ ಶ್ರೀನಿವಾಸ್ ಅವ್ರ ವಿರುದ್ಧವಾಗಿ ಉಗ್ರವಾದ ಪ್ರತಿಭಟನೆಗಳು ಮಾಡ್ತಾರೆ. ಈಗ ಫ್ಲೆಕ್ಸ್ ವಿಚಾರ ಅಂತ ಬಂದಾಗ ಫ್ಲೆಕ್ಸ್ ಹಾಕ್ಸ್ಕೊಳ್ಳೋದಕ್ಕೆ ಇವ್ರಿಗೇನು ಸಂಬಂಧ? ಅವರವ್ರ ವೈಯಕ್ತಿಕವಾಗಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆ, ದುಡ್ಡು ಕಟ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ಕೊತಾರೆ. ನೀವು ಕಟೌಟ್ ಹಾಕಿರೋದು ನಿಮ್ಮಿಂದ ನಿಮ್ಮ ಹಿಂಬಾಲಕರು ಯಾರು ಹಿನ್ನೆಲೆ ಇಟ್ಕೊಂಡು ಬಂದಿರೋರು ಯಾರು ಇಲ್ಲವಾ? ನೀವೆಲ್ಲ ಹರಿಶ್ಚಂದ್ರ ಅನ್ನೋ ರೀತಿಯಲ್ಲಿ ಇರ್ತೀರಾ. ಈಗ ಹಂಗೆ ನಾನು ಇದ್ದರೆ ಅದರಲ್ಲಿ ಯಾರು ಈ ಕಟೌಟ್ರಲ್ಲಿ ಹಾಕ್ಸ್ಕೊಂಡಿರೋದು, ಈ ಜಾಹೀರಾತು ಫಲಕಗಳಲ್ಲಿ ಹಾಕ್ಸ್ಕೊಂಡಿರೋರನ್ನ ಯಾರಂತ ಐಡೆಂಟಿಫೈ ಮಾಡಿ ತೋರಿಸಿ, ನಿಮ್ಮಿಂದ ಯಾರು ಇದ್ದಾರೆ ಅಂತ ನಾವು ಐಡೆಂಟಿಫೈ ಮಾಡಿ ತೋರಿಸ್ತೀರಿ. ದಯವಿಟ್ಟು ಇದನ್ನೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ಶ್ರೀನಿವಾಸ್ ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳು ಈ ರೀತಿಯಲ್ಲಿ ಅಂತಾದಾಗ ಆರೋಪಗಳನ್ನ ಬಿಟ್ಟು ಬಹಿರಂಗವಾಗಿ ಚರ್ಚೆಗೆ ಬರೋದಕ್ಕೆ ಎಲ್ಲ ರೀತಿಯಲ್ಲಿ ನಾವು ಸಿದ್ಧರಿರ್ತೀವಿ, ನೀವು ಸಿದ್ಧರಾಗಿ ಬನ್ನಿರಿ. ದಯವಿಟ್ಟು ಇದನ್ನೆಲ್ಲ ಇಲ್ಲದ ಸಲ್ಲದ ಆರೋಪಗಳನ್ನ ದಯವಿಟ್ಟು ಶ್ರೀನಿವಾಸ್ ಅವರು ಬಿಡಬೇಕಂತೇಳಿ ಈ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಗಂಟರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಇಲ್ಲ, ನಮ್ಗೆ ಯಾವ್ದು ಅಕ್ರಮ ಇಲ್ಲ. ಅವ್ರ ಅಕ್ರಮ ಏನಿದ್ರೆ ಅವ್ರು ಬಹಿರಂಗ ಚರ್ಚೆಗೆ ನಮ್ಮ ಹತ್ರ ಬರಲಿ. ಅಕ್ರಮವಾಗಿದೆ ಅಂತಂದ್ರೆ ನಾವು ಬಹಿರಂಗ ಚರ್ಚೆಗೆ ಬರಲಿ, ನಾವು ಬಹಿರಂಗ ಚರ್ಚೆಗೆ ಬರೋಕೆ ರೆಡಿ ಇದ್ದೀರಿ.